ತುಂಬಾ ಸಿಂಪಲ್, ಟೇಸ್ಟಿ, ಅಷ್ಟೇ ಹೆಲ್ತ್ ಬೆನಿಫಿಟ್ ಇರ್ತಕ್ಕಂಥ ನಾಟಿ ಸ್ಟೈಲ್ ಏಡಿ ಸಾಂಬಾರು ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ. ಬಿಸಿ ಬಿಸಿ ಅನ್ನ ಜೊತೆ ತಿಂತಾ ಇದ್ದರೆ ಊಟ ಅಂತೂ 2 ಪಟ್ಟು ಜಾಸ್ತಿನೇ ಸೇರುತ್ತೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಬೃಂದಾ ಸುನೀಲ್ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಏನಂತ ಅಂದರೆ ಇದು ಅಲ್ಲಿ ಸಿಗ್ತಕ್ಕಂಥ ನಾಟಿ ಕ್ರ್ಯಾಬು. ತುಂಬಾ ಹೆಲ್ತ್ ಬೆನಿಫಿಟ್ ಇದೆ, ಗುಡ್ ಸೋರ್ಸ್ ಆಫ್ ಪ್ರೋಟೀನ್ ಮತ್ತು ಜಾಯಿಂಟ್ಸ್ ಪೇನ್ಗೆಲ್ಲ ತುಂಬಾ ಒಳ್ಳೆಯದು ಅಂತಲೇ ಹೇಳ್ತಾರೆ. ಮತ್ತು ಒಳ್ಜೋರಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ತಾರೆ. ಸೊ ಇದನ್ನು ನಾವು ಮನೇಲೇ ಕ್ಲೀನ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ತೊಗೊಬಂದ್ವಿ. ಮಾರ್ಕೆಟಲ್ಲೂ ಕೂಡ ಇದನ್ನು ಕ್ಲೀನ್ ಮಾಡಿಕೊಡ್ತಾರೆ. ಬನ್ನಿ ಹೇಗೆ ಕ್ಲೀನ್ ಮಾಡೋದು ಅಂತ ಅಂದ್ಬಿಟ್ಟು ಇಲ್ಲಿ ನಾವು ತೋರಿಸ್ಕೊಡ್ತೀವಿ. ಮನೇಲೇ ತುಂಬಾ ಸಿಂಪಲ್ಲಾಗಿ ಇದನ್ನು ಕ್ಲೀನ್ ಮಾಡ್ಕೊಬೋದು. ಏನಿಲ್ಲ, ಈ ಥರ ಬ್ಯಾಕ್ ಸೈಡು ಓಪನ್ ಮಾಡಿದ್ಮೇಲೆ ಇದು ವೇಸ್ಟ್ ಇದು ತೆಗೆದು ಎಸೆಯೋದಷ್ಟೇ. ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಕೊಬೇಕು. ಸೊ ಈ ಥರ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇದರಲ್ಲಿ ಒಂದು 2ರಿಂದ 3 kg ಆಗೋಷ್ಟು ಕ್ರ್ಯಾಬ್ ಇದೆ. ಹಾಗಾದರೆ ಬನ್ನಿ ಸಿಂಪಲ್ಲಾಗಿ ಹೇಗೆ ಏಡಿ ಸಾಂಬಾರು ಮಾಡೋದು ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅಂದ್ಬಿಟ್ಟು ನೋಡ್ತಾ ಬರೋಣ. ಮೊದಲನೇದಾಗಿ ಮೀಡಿಯಮ್ ಸೈಜ್ 2ರಿಂದ 3 ಈರುಳ್ಳಿ ಮತ್ತು 2ರಿಂದ 3 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಮೀಡಿಯಮ್ ಸೈಜ್ 2 ಟೊಮ್ಯಾಟೊ, ಕಾಯಿ ತುರಿ 1/4 ಕಪ್ಪು, ಜಾಸ್ತಿ ಬೇಡ, ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಒಂದು 2 ಸ್ಪೂನ್ ಖಾರದ ಪುಡಿ, ಮತ್ತು 2ರಿಂದ 3 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಗಸಗಸೆ, ಮತ್ತು ಚಕ್ಕೆ ಲವಂಗ, 2ರಿಂದ 3 ಸ್ಪೂನು ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಖಾರದ ಪುಡಿ, ಧನಿಯಾ ಪುಡಿ, ಹಾಗೆ ಸಾಂಬಾರು ಸೊಪ್ಪು, ಚಕ್ಕೆ ಲವಂಗ, ಕಾಯಿ ತುರಿ, ಗಸಗಸೆ ಇಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೊಬೇಕು. ಏಡಿ ತುಂಬಾ ಹೀಟಾಗಿರೋದ್ರಿಂದ ತುಪ್ಪ ಯೂಸ್ ಮಾಡ್ಕೊಳ್ಳಿ. ಆಪ್ಷನಲ್ ಎಣ್ಣೆ ಕೂಡ ಯೂಸ್ ಮಾಡ್ಕೊಬೋದು. ಸೊ ಒಂದು ಕುಕ್ಕರಿಗೆ 2ರಿಂದ 3 ಸ್ಪೂನು ತುಪ್ಪ, ಈರುಳ್ಳಿನ ಹಾಕ್ಕೊಳ್ಳಿ. ಒಂದು 2 ಸೆಕೆಂಡ್ ಫ್ರೈ ಮಾಡಿಕೊಂಡು ಇದಕ್ಕೆ ಈಗಾಗಲೇ ತೊಳೆದಿರ್ತಕ್ಕಂಥ ಕ್ರ್ಯಾಬ್ನ ಹಾಕ್ಕೊಂಡು ಒಂದು 2 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಟೊಮೊಟೊ ಮತ್ತು ಉಪ್ಪನ್ನ ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆದಮೇಲೆ ಈಗಾಗಲೇ ರುಬ್ಬೇನು ಇಟ್ಕೊಂಡಿರ್ತೀರ ಆ ಮಸಾಲೆನ ಸೇರಿಸ್ಕೊಂಡು ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದೊಳ್ಳೆ ಮಿಕ್ಸ್ ಕೊಟ್ಟು ಕುದಿ ಬಂದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಬರ್ಸಿದ್ರೆ ಸಾಕು. ತುಂಬಾ ಸಿಂಪಲ್ಲಾಗಿ ಈ ಟೇಸ್ಟಿಯಾಗಿರ್ತಕ್ಕಂಥ ಏಡಿ ಸಾಂಬಾರು ರೆಡಿ ಆಗೋಗುತ್ತೆ. ಇದು ಬಿಸಿ ಬಿಸಿ ಅನ್ನಕ್ಕೆ, ಇಡ್ಲಿಗೆ, ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ನಾಟಿ ಸ್ಟೈಲಲ್ಲಿ ಏಡಿ ಸಾಂಬಾರು ಮಾಡಿದ್ವಿ ಅಂತ. ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಖಂಡಿತ ಟ್ರೈ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ನೀವು ಏಡಿ ಸಾಂಬಾರನ್ನ ಯಾವ ರೀತಿ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.